ಶ್ರೀ ಗುರುಭ್ಯೋ ನಮಃ. ಯಾವತ್ತಾದ್ರೂ ಈ ಒಂದು ಭಜನೆ ಕೇಳಿದ್ದೀರಾ? ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಗೆ. ಇದರರ್ಥ ಭಕ್ತ ಅಥವಾ ಸಾಧಕ ರಾಮ ನಾಮವನ್ನ ಕೇಳಿದರೆ ಅವನ್ಗೆ ದುಃಖ ಅಥವಾ ಭಯಗಳು ಇರೋದೇ ಇಲ್ಲ ಅಂತ ಅರ್ಥ. ಇದನ್ನೇ ಸ್ವಲ್ಪ ಶಾಸ್ತ್ರೀಯವಾಗಿ ನೋಡೋಣವಾ? ಯಾಸ್ಕಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಏಕಶಬ್ದ ಸುಷ್ಟು ಪ್ರಯುಕ್ತ ಸಮ್ಯಜ್ಞಾತಃ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅಂತ. ಇದರ ಅರ್ಥ ಏನು? ವೈದಿಕವಾದಂಥ ಶಬ್ದ ಅಥವಾ ಶಾಸ್ತ್ರೀಯವಾದಂಥ ಶಬ್ದಗಳನ್ನ ಒಂದೇ ಒಂದು ಶಬ್ದ ಅದು ಸ್ವರ್ಗಲೋಕದ ಪ್ರಾಪ್ತಿಗೆ ಕಾರಣ ಆಗುತ್ತೆ ಅಂತ. ಹೌದೋ ಅಲ್ವೋ? ಇಲ್ಲಿ ನೋಡಿ, ರಾಮರಕ್ಷಾ ಸ್ತೋತ್ರದ ಮೊದಲನೇ ಶ್ಲೋಕದಲ್ಲೇ ಈ ಅರ್ಥಗಳನ್ನ ಹೇಳುತ್ತಾರೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಪ್ರತಿಯೊಂದು ಅಕ್ಷರ ರಾಮಾಯಣದಲ್ಲಿ ಅದು ಮಹಾಪಾಪ ಅಥವಾ ಮಹಾಭಯವನ್ನ ನಿವಾರಣೆ ಮಾಡುವಂಥ ಶಕ್ತಿಯನ್ನ ಹೊಂದಿದೆ ಅಂತ ಅರ್ಥ. ಸೊ ಹಾಗಾಗಿ ಪ್ರತಿದಿನ ಮನೆಗಳಲ್ಲಿ ರಾಮಾಯಣ ಪಾರಾಯಣ ಮಾಡೋದ್ರಿಂದ ಅಥವಾ ಏಕಶ್ಲೋಕಿ ರಾಮಾಯಣ ಹೇಳ್ಕೊಳ್ಳೋದ್ರಿಂದ ಅಥವಾ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಮಗಿರುವಂಥ ಭಯ ದುಃಖ ಇವೆರಡರ ನಾಶ ಆಗತ್ತೆ ಅಂತ ಅರ್ಥ.